ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ಇನ್ನೊಂದು ಹೊಸ ಟಾಪಿಕ್ ಬಗ್ಗೆ ಮಾತಾಡೋಣ. ಯಾವುದೇ ಹೊಸ ಟಾಪಿಕ್ಕು ಅಂದರೆ ಖಂಡಿತವಾಗೂ ನಮ್ಮ ಜೀವನದಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿಷಯ ಇದು. ನಾವು ಹೇಗೆ ನಮ್ಮ ಲೈಫ್ ಪಾರ್ಟ್ನರ್ನ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ನೋದು. ಯಾಕೆ ಇಟ್ ಇಸ್ ಸೋ ಇಂಪಾರ್ಟೆಂಟ್ ಅಂತ ಅಂದರೆ, ಒಂದು ಜರ್ನಿನ ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ ಅಥವಾ ಒಂದು ಜರ್ನಿ ತುಂಬ ಸ್ವೀಟ್ ಆಗಿರಬೇಕು, ರಿಮೆಂಬರೆನ್ಸ್ ಆಗಿರಬೇಕು, ಮೆಮೊರಬಲ್ ಆಗಿರ್ಬೇಕಂದ್ರೆ ವಿ ನೀಡ್ ಸಮ್ ಅದರ್ ಪರ್ಸನ್ ಟು ಗಿವ್ ಅ ಕಂಪನಿ ಟು ಅಸ್. ಅದೇ ಯಾರೂ ಇರಲಿಲ್ಲ ಅಂದರೆ ನಾನು ಅಲ್ಲಿ ಹೋಗಿದ್ದೆ, ನಾನು ಅಲ್ಲಿ ನೋಡಿದೆ, ಇದು ನೋಡಿದೆ, ಅಲ್ಲಿ ಊಟ ಮಾಡಿದೆ, ಬಂದೆ, ಇಷ್ಟೇ ಆಗೋಗಿರುತ್ತೆ. ಬಟ್ ಇನ್ನೊಬ್ಬರು ಇದ್ದರೆ ನಾವಿಲ್ಲಿ ಹೋಗಿದ್ವಿ, ಇದನ್ನು ಮಾತಾಡಿದ್ವಿ, ಇಲ್ಲಿ ಕೂತ್ಕೊಂಡಿದ್ವಿ, ಇಲ್ಲೆದ್ವಿ, ಇಲ್ಲಿ ಬಂದ್ವಿ, ಇಲ್ಲಿ ಈ ವಿಷಯ ನಡೀತು ಅಂತ ಹೇಳ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ. ಸೊ ಇಂಥ ಒಂದು ಲೈಫ್ ಕಂಪ್ಯಾನಿಯನ್ನ ಆರಿಸ್ಕೋಬೇಕಾದ್ರೆ ನಾವು ತುಂಬ ಕೇರ್ಫುಲ್ಲಾಗೇ ಇರಬೇಕು. ಯಾಕೆ ಅಂದರೆ ಒಬ್ಬರ ಜೊತೆ ಜರ್ನಿ ಮಾಡ್ತೀವಿ ಅಂದರೆ ಇಟ್ ಇಸ್ ಸೋ ಇಂಪಾರ್ಟೆಂಟ್ ಟು ನೋ ಈಚ್ ಅದರ್ ಅಲ್ವಾ. ಹಾಗೆಯೇ ನಾವು ಏನೇ ಡಿಸಿಷನ್ ತಗೊಳ್ಳುವಾಗೂ ಫಸ್ಟು ನಾವು ಕ್ಲಿಯರ್ ಆಗಿರಬೇಕು, ನಮ್ಮ ಡಿಸಿಷನ್ಸ್ಗಳು ಕ್ಲಿಯರ್ ಆಗಿರಬೇಕು. ಆ್ಯಂಡ್ ನಾವು ಇನ್ನೊಬ್ಬರ ಜೊತೆ ಒಂದು ಲೈಫ್ ಕಂಪ್ಯಾನಿಯನ್ಶಿಪ್ನ ತಗೋತೀವಂದರೆ ಫಸ್ಟು ನಾವು ಇಂಡಿಪೆಂಡೆಂಟ್ ಆಗಿರಬೇಕು ಪ್ರತಿಯೊಂದು ವಿಷಯದ್ರಲ್ಲೂ. ಫಿನಾನ್ಷಿಯಲಿ ಇಂಡಿಪೆಂಡೆಂಟ್, ಮೆಂಟಲಿ ಇಂಡಿಪೆಂಡೆಂಟ್, ಆ್ಯಂಡ್ ಯು ಆರ್ ಸೋ ಸ್ಟೇಬಲ್ ಇನ್ ಯುವರ್ ಲೈಫ್ ಅನ್ನೋದು ನಿಮ್ಗೆ ಇರಬೇಕು. ಯಾಕೆ ಅಂದರೆ ಇನ್ನೊಬ್ಬರ ಮೇಲೆ ಬರ್ಡನ್ ಆಗೋದು ಇಟ್ ಮೇಕ್ಸ್ ತುಂಬ ಅನ್ಕಂಫರ್ಟಬಲ್ ಆಗಿ ಹೋಗುತ್ತೆ ಎನಿ ರಿಲೇಷನ್ಶಿಪ್ಪಲ್ಲಿ. ಹೌದು, ನಾನು ಕೇಪಬಲ್ ಆಗಿದ್ದೇನೆ ತೆಗೆದುಕೊಳ್ಳೋದಕ್ಕೆ ಡಿಸಿಷನ್ನ ಅಂತ ನಾವು ಮೂಮೆಂಟ್ ಬಂದಾಗ ಮಾತ್ರ ಮದುವೆ ಅನ್ನೋದಕ್ಕೆ ಹೋಗಿ. ಫಿನಾನ್ಷಿಯಲಿ ಇಟ್ ಇಸ್ ಸೋ ಇಂಪಾರ್ಟೆಂಟ್. ಆ್ಯಂಡ್ ಲೈಫಲ್ಲಿ ಯಾವುದೇ ಡಿಸಿಷನ್ಸ್ನ ತೆಗೆದುಕೊಳ್ಳುವಾಗಲೂ ಒಂದು ಕ್ಲಾರಿಟಿ ಅನ್ನೋದಿರಲಿ. ಬರೀ ಓದಿನ ಈ ಒಬ್ಬ ಹುಡುಗನ ಹುಡ್ಕುವಾಗಲೂ ಅಥವಾ ಹುಡುಗಿನ ಹುಡ್ಕುವಾಗಲೂ ಬರೀ ಅವರ ಎಜುಕೇಷನ್ ಬೇಸಿಸ್ ಮೇಲೆ ಅಥವಾ ಅವ್ರ ಹತ್ರ ಫಿನಾನ್ಷಿಯಲಿ ಅವ್ರು ತುಂಬ ಚೆನ್ನಾಗಿದ್ದಾರೆ, ಲುಕ್ಸ್ ಮೇಲೆ ಇದೆಲ್ಲ ಹೋಗೋದಕ್ಕಿಂತ ಮುಂಚೆ ಒಬ್ಬ ವ್ಯಕ್ತಿನ ಒಂದು ಸಲ ಮೀಟ್ ಮಾಡುವಾಗಲೂ ಅಥವಾ ನಿಮ್ಮ ಮೈಂಡಲ್ಲಿ ಹೇಗೆ ಕ್ಲಾರಿಟಿ ಇರಬೇಕು ಅಂದರೆ ದ ಪರ್ಸನ್ ಶುಡ್ ಅಂಡರ್ಸ್ಟ್ಯಾಂಡ್ ಯು. ದಟ್ ಈಸ್ ದ ಫಾರ್ಮೋಸ್ಟ್ ಥಿಂಗ್. ಅವರು ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋರಂಥರಾಗಿರಬೇಕು. ಆ್ಯಂಡ್ ಎಂಥ ಪರಿಸ್ಥಿತಿಯಲ್ಲೂ ದೇ ಆರ್ ರೆಡಿ ಟು ಟೇಕ್ ದ ರೆಸ್ಪಾನ್ಸಿಬಿಲಿಟಿ. ಹುಡುಗನೇ ಆಗಿರ್ಬೋದು, ಹುಡುಗಿನೇ ಆಗಿರ್ಬೋದು, ಏನೇ ಆದರೂ ಅವರು ರೆಸ್ಪಾನ್ಸಿಬಲ್ ಆಗಿದ್ದಾರೆ, ಅವರು ಆ ವಿಷಯಗಳನ್ನು ತೆಗೆದುಕೊಳ್ತಾರೆ ಅನ್ನೋದು ಇರಬೇಕು. ಅದಾದ ನಂತರ ಏನೇ ಕೆಲಸ ಕೊಟ್ಟರು ಆ ಕೆಲಸವನ್ನು ಮಾಡುವಂಥ ಮನೋಧರ್ಮ ಒಂದರಲ್ಲಿ ಇರುತ್ತೆ ಅಂತ. ಪ್ರತಿಯೊಬ್ಬರು ಏನು ನೋಡ್ತಾರೆ ಅಂದರೆ ಏನು ಕೆಲಸ ಇದೆ ಅಂತ ಪ್ರತಿಯೊಬ್ಬರು ನೋಡ್ತಾ ಇರ್ತಾರೆ. ಖಂಡಿತವಾಗೂ ಕೆಲಸ ಮಾಡೋ ಮನಸ್ಥಿತಿ ಇದೆಯಾ ಹುಡುಗ ಅಲ್ಲಿ ಅಥವಾ ಹುಡುಗಿಯಲ್ಲಿ ಅನ್ನೋದನ್ನ ಫಸ್ಟ್ ನೋಡಬೇಕಾಗುತ್ತೆ. ಯಾಕೆ ಅಂದರೆ ಕೆಲಸ ಇವತ್ತಿರುತ್ತೆ, ಹೋಗ್ಬೋದು. ಇಫ್ ಇನ್ ಕೇಸ್ ಏನೋ ತಪ್ಪು ಕೆಲಸ ಮಾಡಿ ಸಸ್ಪೆಂಡು ಕೂಡ ಆಗ್ಬೋದು. ಈ ಎಲ್ಲ ಪರಿಸ್ಥಿತಿಯಲ್ಲೂ ಕೂಡ ಅವರನ್ನು ನೋಡ್ಕೋತಾರ, ಅವ್ರು ಏನೇ ಕೆಲಸ ಕೊಟ್ಟರು ಮಾಡೋ ಅಂಥವ್ರು ಇದ್ದಾರಾ ಅನ್ನೋದನ್ನು ಫಸ್ಟು ನೋಡ್ತಾ ಹೋಗಿ. ಅದನ್ನು ಬಿಟ್ಬಿಟ್ಟು ಒಂದು ಗೌರ್ಮೆಂಟ್ ಕೆಲಸ ಇದೆ ಅಥವಾ ಬೇರೆ ಏನೋ ಕೆಲಸ ಇದೆ, ತುಂಬ ಶ್ರೀಮಂತನಾಗಿದ್ದರೆ ಉಳಿಸ್ಕೊಳ್ಳುವಂತಹ ಮನೋಧರ್ಮ ಇದೆಯಾ ಫಸ್ಟು ಅದನ್ನು ಯೋಚನೆ ಮಾಡಿ. ಆ ಥರ ನೋಡಿ. ಈ ಎಲ್ಲ ಥಿಂಗ್ಸ್ಗಳು, ಈ ಎಲ್ಲ ಪಾಯಿಂಟ್ಸ್ಗಳು ಕ್ಲಿಯರ್ ಆದಮೇಲೆ ಒಬ್ಬರಿಗೆ ಮದುವೆ ಅನ್ನೋದನ್ನು ಮಾಡಿ. ಯಾಕೆಂದರೆ ಮದುವೆ ಅನ್ನೋದು ತುಂಬ ಆಟದ ವಸ್ತು ಅಲ್ಲ. ಒಬ್ಬರಿಗೆ ಪ್ರೀತಿಯನ್ನು ನೀವು ಕೊಡುವಾಗ ಆ ಪ್ರೀತಿಯನ್ನೇ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ. ಆ ಪ್ರೀತಿಯನ್ನು ಎಕ್ಸ್ಪೆಕ್ಟ್ ಮಾಡುವಾಗ ಆ ಪ್ರೀತಿನೇ ಬರಬೇಕು. ಆ ಪ್ರೀತಿ ಬಿಟ್ಟು ಬೇರೆ ಏನಾದರೂ ಬಂದರೆ ಅದು ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಬೇರೆ ಯಾವುದೋ ಒಂದು ರೀಸನ್ಸ್ಗೆ ಕೆಟ್ಟಾಗ್ತಾ ಹೋಗುತ್ತೆ. ಹಾಗಾಗಿ ಪ್ರತಿಯೊಬ್ಬರ ಜೀವನದಲ್ಲೂ ವಾಟ್ ಇಸ್ ಸೋ ಇಂಪಾರ್ಟೆಂಟ್ ಇನ್ ಲೈಫ್ ಅನ್ನೋದಂದರೆ ಪ್ರೀತಿ ಅನ್ನೋದು ತುಂಬ ಇಂಪಾರ್ಟೆಂಟ್. ಈ ಒಂದು 5ರಿಂದ 25 ಓದೋ ವಿಷಯದಲ್ಲಿ ಮುಗ್ದೋಗುತ್ತೆ. 25 ನಂತರ ಒಂದು 50ರವರೆಗೂ ಆ ಕಂಪ್ಯಾನಿಯನ್ಶಿಪ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಟ್ರಸ್ಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಅವರು ಒಬ್ರನ್ನ ಟ್ರಸ್ಟ್ ಮಾಡುವಂಥದ್ದು. ಆ್ಯಂಡ್ ಏನೇ ಸಿಚುವೇಶನ್ ಬರಲಿ ಒಬ್ರು ಬಿಟ್ಕೊಡದೇ ಇರುವಂತಹದ್ದು. ಈ ಎಲ್ಲ ಗುಣಗಳು ವೆರಿ ಇಂಪಾರ್ಟೆಂಟ್ ಒಂದು ರಿಲೇಷನ್ಶಿಪ್ನ ಸ್ಟ್ರಾಂಗ್ ಮಾಡೋದಕ್ಕೆ. ಹಾಗಾಗಿ ಪ್ರತಿಯೊಬ್ಬರೂ ಒಂದು ಮದುವೆ ಅಂತ ಬಂದಾಗ ಈ ಎಲ್ಲ ಕ್ವಾಲಿಟೀಸ್ಗಳು ತುಂಬ ಇಂಪಾರ್ಟೆಂಟ್ ಆಗ್ತಾ ಬರುತ್ತೆ. ಆ್ಯಂಡ್ ಒಬ್ಬ ಹುಡುಗಿನೇ ಆಗಿರಲಿ ಅಥವಾ ಒಬ್ಬ ಹುಡುಗನೇ ಆಗಲಿ, ಫಸ್ಟ್ ನೀವು ಏನೆಲ್ಲ ಕ್ವಾಲಿಟೀಸ್ ಬೇಕು ಅನ್ನೋದನ್ನ ಒಂದು ಮನಸ್ಸಲ್ಲಿ ಅಥವಾ ಮ್ಯಾನಿಫೆಸ್ಟ್ ಮಾಡ್ಕೋತೀರಾ, ವೆರಿ ಗುಡ್.
ಇಲ್ಲ ಒಂದು ಕ್ಲಿಯರ್ ಆಗಿ ಒಂದು ಬುಕ್ಕಲ್ಲೇ ಬರೆದಿಟ್ಕೊಳ್ಳಿ, ಈ ಥರ ಈ ಕ್ವಾಲಿಟೀಸ್ ಇರಬೇಕು ಅಂತ. ಆಯಾ ಕ್ವಾಲಿಟೀಸ್ಗಳು ನೀವು ಏನು ಮ್ಯಾನಿಫೆಸ್ಟ್ ಮಾಡ್ಕೋತೀರೋ ಖಂಡಿತವಾಗೂ ಅದೇ ರೀತಿ ಆಗುತ್ತೆ ಅನ್ನುವಾಗ ನಿಮ್ಗೆ ಏನು ಕ್ವಾಲಿಟೀಸ್ಗಳು ಬೇಕೋ ಅದನ್ನು ಬರೆದಿಟ್ಕೊಳ್ಳಿ. ಸೊ ಆ ಕ್ವಾಲಿಟೀಸ್ನ ರೀಚ್ ಆಗುವಂತಹ ಹುಡುಗನೇ ಸಿಗ್ತಾನೆ ಅಥವಾ ಹುಡುಗಿನೇ ಸಿಗ್ತಾನೆ. ಆ ಕ್ವಾಲಿಟೀಸಲ್ಲಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್, ನಿಮಗೆ ಅವರು ರೆಸ್ಪೆಕ್ಟ್ ಕೊಡಬೇಕು, ಅವರು ನಿಮಗೆ ರೆಸ್ಪೆಕ್ಟ್ ಕೊಡಬೇಕು. ಮ್ಯೂಚುವಲ್ ರೆಸ್ಪೆಕ್ಟ್ ಇಸ್ ಸೋ ಇಂಪಾರ್ಟೆಂಟ್ ಆ್ಯಂಡ್ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇಸ್ ಸೋ ಇಂಪಾರ್ಟೆಂಟ್. ಅಡ್ಜಸ್ಟ್ಮೆಂಟ್ ಅನ್ನೋದಕ್ಕಿಂತ ವೆನ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ವೆನ್ ಯು ಆರ್ ಗಿವಿಂಗ್ ಅ ರೆಸ್ಪೆಕ್ಟ್ ಟು ಅ ಪರ್ಸನ್, ಆಬ್ವಿಯಸ್ಲಿ ನಿಮ್ಮ ಅಡ್ಜಸ್ಟ್ಮೆಂಟ್ ಅನ್ನೋದು ತುಂಬ ಚೆನ್ನಾಗಿ ಆಗೇ ಹೋಗುತ್ತೆ. ಈಗ ಒಬ್ಬರು ಪ್ರೀತಿಯಿಂದ ಒಬ್ಬರು ಯಾರಾದರೂ ನಿಮಗೆ ಏನಾದರೂ ವಿಷಯವನ್ನು ಹೇಳಿದಾಗ ಅದೇ ಏನಾಗುತ್ತೆ, ಇಲ್ಲಮ್ಮ ಇವತ್ತು ನಾವು ಒಂದು ಊಟ ಇರುತ್ತೆ ಅಂದ್ಕೊಳ್ಳಿ, ನಿಮ್ಗೆ ಆ ಊಟ ಅನ್ನೋದು ಇಷ್ಟ ಇರಲ್ಲ, ಬಟ್ ಅವ್ರ ಪ್ರೀತಿಯಿಂದ ಬಡಿಸ್ದಾಗ ಏನಾಗುತ್ತೆ, ಸರಿ ಬಿಡು ಒಂದ್ಸಲ ತಿಂದ್ಬಿಡೋಣ, ಏನು ಇವತ್ತೇ ಒಂದೇ ಸಲ ತಾನೇ ತಿಂದ್ಬಿಟ್ರೆ ಆಯಿತು, ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ತಿಂದ್ಬಿಡ್ತಾರೆ. ಹಾಗೆಯೇ ಜೀವನದಲ್ಲೂ ಕೂಡ ಪ್ರೀತಿಯಿಂದ ಇದ್ದರೆ ಎಂಥ ಪರಿಸ್ಥಿತಿಯಲ್ಲೂ ಎಂಥವ್ರನ್ನೂ ಕೂಡ ಅಡ್ಜಸ್ಟ್ ಮಾಡ್ಕೊಳ್ಳೋ ಅಂಥದ್ದಾಗೆ ಹೋಗುತ್ತೆ. ದಟ್ ವಿಲ್ ಬಿಕಮ್ ಅನದರ್ ಪಾರ್ಟ್ ಆಫ್ ಅ ಸ್ಟೋರಿ. ಒಬ್ಬರು ಈಗ 25 ನಂತರ ಬರುವಂತಹ ಈ ಸಿಚುವೇಶನಲ್ಲಿ ಏನಾಗುತ್ತೆ, ಈ ಕ್ಲಾರಿಟಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗ್ತಾ ಬರುತ್ತೆ. ಒಂದು ಮೆಚ್ಯೂರಿಟಿ ಅಂತ ಬಂದಾಗ ಆ ಮೆಚ್ಯೂರಿಟಿ ಅನ್ನೋದು 25 ನಂತರ ಬಂದಿರುತ್ತೆ. ಸೊ ಆಬ್ವಿಯಸ್ಲಿ ದಟ್ ಇಸ್ ಅ ಮೇನ್ ರೀಸನ್. ಆ್ಯಂಡ್ 25 ನಂತರ 30 ಒಳಗೂ ಪ್ರತಿಯೊಬ್ಬರು ಹೆಣ್ಮಕ್ಳಿಗೂ ದ ಬಯೋಲಜಿಕಲ್ ಕ್ಲಾಕ್ ವಿಲ್ ಬಿ ಆ್ಯಕ್ಟಿವ್. ಸೊ ಹಾಗಾಗಿ ಮದುವೆ ಅನ್ನೋದು ಮಾಡಿಕೊಂಡ್ರೆ ಈಸಿ ಆಗುತ್ತೆ. ಮಗು ಪ್ಲ್ಯಾನ್ ಮಾಡಿಕೊಂಡ್ರು ಅಥವಾ ಪ್ರೆಗ್ನೆನ್ಸಿಗೂ ತುಂಬ ಈಸಿ ಆಗುತ್ತೆ. ಹಾಗಾಗಿ ಆ್ಯಂಡ್ ಇದು ಎಲ್ಲನೂ ಚೆನ್ನಾಗಿತ್ತು ಅಂದರೆ ನಮ್ಮ ಲೈಫು ಆಬ್ವಿಯಸ್ಲಿ ನಾವು ಕೊಡ್ತಾ ಇರುವಂಥ ಲವ್ಗೆ ನಮಗೆ ಪ್ರೀತಿ ಅನ್ನೋದು ಬರ್ತಾ ಹೋಗುತ್ತೆ. ಯಾವ ರೂಪದಲ್ಲಿ, ಮಗುವಿನ ರೂಪದಲ್ಲಿ, ಅದರ ಆಟಪಾಠಗಳಲ್ಲಿ, ಎಲ್ಲದರಲ್ಲೂ ಒಂದು ಪ್ರೀತಿ ಅನ್ನೋದು ರಿವಾಲ್ವ್ ಆಗ್ತಾ ಬರುತ್ತೆ. ಹೀಗೆ ನಮ್ಮ ಜೀವನ ಅನ್ನೋದು ಕೂಡ ಒಂದು ಸೈಕಲ್ ಥರ ಹೋಗ್ತಾ ಇರುತ್ತೆ. ಅದೇ ನಾವು ವರ್ಕು, ಸ್ಟ್ರೆಸ್ಸು ಅನ್ನೋದ್ರಲ್ಲೇ ಹೋಗ್ತಾ ಇದ್ದರೆ ನಮಗೆ ಅನ್ನೋ ಪರ್ಸ್ನಲ್ ಲೈಫು ಇಲ್ಲದೆ ಇರುವಂಥ ಆಗುತ್ತೆ. ಆ ಪರ್ಸ್ನಲ್ ಲೈಫನ್ನು ಇನ್ಕ್ಲೂಡ್ ಮಾಡ್ಕೊಳ್ಳೋದಕ್ಕೆ ವೆರಿ ಗುಡ್ ಲೈಫ್ ಪಾರ್ಟ್ನರ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ನ ಮುಗಿಸ್ತಾ ಇದ್ದೀನಿ. ಮತ್ತು ಮುಂದೆ ಹೊಸ ಟಾಪಿಕ್ನೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.